ವಿರೋಧಿಗಳ ಹಣಿಯಲು ಸಿದ್ದರಾಮಯ್ಯ ಜಾತಿ ಗಣತಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ವರದಿ ಜಾರಿ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಅಥವಾ ವಿರೋಧಿಗಳ ವಿರುದ್ಧದ ಸಮರಕ್ಕೆ ಕೇವಲ ಅಸ್ತ್ರವಾಗಿ ಉಳಿಯುತ್ತಾ? ಬರೋಬ್ಬರಿ 169 ಕೋಟಿ ವೆಚ್ಚದಲ್ಲಿ ಸಿದ್ಧಪಡಿಸುವ ರಿಪೋರ್ಟ್ ಈಗ ರೆಡಿಯಾಗಿರುವಂಥದ್ದು. ವಿರೋಧಿಗಳ ಹಣಿಯಲು ಸಿದ್ದರಾಮಯ್ಯ ಈಗ ಜಾತಿ ಗಣತಿ ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡಿಕೊಳ್ಳುವುದು. ಸ್ಥಳೀಯ ಚುನಾವಣೆಗೂ ಮುನ್ನವೇ ಜಾರಿಯಾಗುತ್ತಾ ಜಾತಿ ವರದಿ? ವಿರೋಧಿಗಳ ಹಣಿಯಲು ಸಿದ್ದರಾಮಯ್ಯ ಈಗ ಜಾತಿ ಗಣತಿ ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಇದು ವರದಿ ಜಾರಿಯಾಗುತ್ತಾ ಅಥವಾ ವಿರೋಧಿಗಳ ವಿರುದ್ಧದ ಸಮರನ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ವಿರೋಧಿಗಳ ವಿರುದ್ಧದ ಸಮರಕ್ಕೆ ಕೇವಲ ಅಸ್ತ್ರವಾಗಿ ಉಳಿಯುತ್ತಾ ಈ ಒಂದು ಜಾತಿ ಗಣತಿ ಬ್ರಹ್ಮಾಸ್ತ್ರ? ಬರೋಬ್ಬರಿ 169 ಕೋಟಿ ವೆಚ್ಚದಲ್ಲಿ ಈ ಒಂದು ಜಾತಿ ಗಣತಿಯನ್ನ ಮಾಡ್ತಿರುವಂಥದ್ದು. ಅದಕ್ಕೆ 169 ಕೋಟಿ ವೆಚ್ಚವಾಗಿರೋದು. ಆದರೆ ಈ ಜಾತಿ ಗಣತಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾರಾ ಅಥವಾ ಕೇವಲ ವಿರೋಧಿಗಳನ್ನ ಮಣಿಸೋದಕ್ಕೆ ಕೇವಲ ಅಸ್ತ್ರವಾಗಿ ಮಾತ್ರ ಉಳ್ಕೊಳುತ್ತಾ? ಬಿಡ್ತೀನಿ, ನಾಳೆ ಬಿಡ್ತೀನಿ, ನಾಡ್ದು ಬಿಡ್ತೀನಿ ಅಂದ್ಕೊಂಡು ಸುಮ್ಮನೆ ಕುತ್ಕೊಳ್ತಾರ? ಯಾಕೆಂದರೆ ರಿಪೋರ್ಟ್ ರೆಡಿಯಾಗಿ ಹೋಗಿದೆ. ಈ ರಿಪೋರ್ಟ್ ರೆಡಿ ಮಾಡೋದಕ್ಕೆ 169 ಕೋಟಿಯನ್ನು ಸರ್ಕಾರ ಖರ್ಚು ಮಾಡಿರುವಂಥದ್ದು. ಆದರೆ ರಿಪೋರ್ಟ್ ರೆಡಿಯಾಗಿದ್ರು ಕೂಡ ಇನ್ನಾದರೆ ಬಿಟ್ಟಿಲ್ಲ, ರಿಪೋರ್ಟಿನ ಬಂದಿಲ್ಲ. ಆದರೆ ವರದಿ ಜಾರಿ ಆಗುತ್ತಾ ಅಥವಾ ಕೇವಲ ಇದು ವಿರೋಧಿಗಳ ಸಮರಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಏಕೆ ಅಂತಂದರೆ ಇಷ್ಟೊತ್ತಿಗಾಗಲೇ ಜಾತಿ ಗಣತಿ ಏನಿತ್ತು ಅದು ಗಣತಿ ಆಗೋಗಿದೆ, ರಿಪೋರ್ಟ್ ಬಂದು ಕೈ ಸೇರಿದ್ರು ಕೂಡ ವರದಿನ ಇನ್ನು ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಚುನಾವಣೆ ಕೂಡ ನಡೆಯಲಿದೆ. ಆ ಚುನಾವಣೆಗೂ ಮೊದಲೇ ಇದನ್ನು ಬಿಡುಗಡೆ ಮಾಡ್ತಾರಾ, ಇದನ್ನು ರಿವೀಲ್ ಮಾಡ್ತಾರಾ ರಿಪೋರ್ಟನ್ನು ಅನ್ನೋದು ಕೂಡ ಇರುವಂಥದ್ದು. ಸಾಕಷ್ಟು ಬಾರಿ ಕೇಳಿ ಬಂದಿದ್ದು ಏನು ಹಿಂದೆಲ್ಲ ಕೂಡ ಯಾವಾಗ ವಿರೋಧ ಪಕ್ಷಗಳು ಹೋರಾಟ ಮಾಡೋದು ನಿಂತ್ಕೊಡ್ತವೆ ಅಥವಾ ಏನೆಲ್ಲ ಆಗುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಜಾತಿ ಗಣತಿ ಬ್ರಹ್ಮಾಸ್ತ್ರವನ್ನ ಮುಂದೆ ಇಟ್ಟಿದ್ದು. ಅದನ್ನು ರಿಪೋರ್ಟ್ ಕೂಡ ರೆಡಿ ಮಾಡಿಸಿದ್ದಾರೆ ಸಿಎಂ. ಆ ರಿಪೋರ್ಟನ್ನು ಬಟ್ ಎಲ್ಲರೂ ಕೂಡ ಹೊರಗಡೆ ಬಿಟ್ಟಿಲ್ಲ. ಹಾಗಾಗಿ ಇದನ್ನು ಬಿಡ್ತಾರೋ ಇಲ್ವೋ ಅಂತ ಇರೋದು ಕೂಡ ಅದು ಕೇವಲ ಇದು ವಿರೋಧಿಗಳ ಹಣಿಯೋದಕ್ಕಾಗಿ ಉಳ್ಕೊಬಿಡುತ್ತಾ, ಇದು ಅಷ್ಟಕ್ಕೆ ಸೀಮಿತ ಆಗ್ಬಿಡ್ತಾ ಜಾತಿ ಗಣತಿ ರಿಪೋರ್ಟ್ ಅನ್ನೋದು ಇರೋದು ಕೂಡ. ಯಾಕೆಂದರೆ ಜಾತಿ ಗಣತಿ ರಿಪೋರ್ಟ್ ಬಂದು ಸಾಕಷ್ಟು ದಿನಗಳು ಆಗೋಗಿದೆ. ಬಟ್ ಆದರೂ ಕೂಡ ರಿಪೋರ್ಟನ್ನು ಬಿಡೋದಕ್ಕೆ ಸೇಮ್ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇರೋದು. ಹಾಗಾಗಿ ದಾವಣಗೆರೆ ಸಭೆಯಲ್ಲಿ ಸಿಎಂ ಸುಳಿವು. ಸಭೆಯಲ್ಲಿ ಈಗ ಒಂದು ಸುಳಿವನ್ನು ಕೊಟ್ಟಿರುವಂಥದ್ದು. ಮತ್ತೆ ಜಾತಿ ಗಣತಿ ವರದಿ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಒಲವನ್ನು ತೋರಿಸಿರುವಂಥದ್ದು. ಪರೋ ವಿರೋಧದ ಚರ್ಚೆಗಳಿಗೆ ಕಾರಣವಾಗಿರುವ ಗಣತಿ ಮತ್ತೆ ಸದ್ದನ್ನ ಮಾಡ್ತಾ ಇದೆ, ಸದ್ದು ಸುದ್ದಿಯನ್ನ ಮಾಡ್ತಾ ಇರುವಂಥದ್ದು. ಜಾತಿ ಗಣತಿ ವರದಿಯನ್ನ ಸದನದಲ್ಲಿ ಮಂಡಿಸಬೇಕೇ ಅಥವಾ ಬೇಡವೇ ಅನ್ನೋದು ಕೂಡ ಇರುವಂಥದ್ದು. ಬಹು ನಿರೀಕ್ಷಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಇದು. ಫೆಬ್ರವರಿ 15ರಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ. ಅಲ್ಲಿ ಅಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ದಟ್ಟವಾಗಿ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂಥದ್ದು. ದಾವಣಗೆರೆ ಸಭೆಯಲ್ಲಿ ಸಿಎಂ ಈ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಏನು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಆ ಒಂದು ಮೀಟಿಂಗ್ ನಲ್ಲಿ ಸುಳಿವನ್ನ ಕೊಟ್ಟಿರುವುದು. ಮತ್ತೆ ಜಾತಿ ಗಣತಿ ವರದಿ ಬಗ್ಗೆ ಸಿಎಂ ಸುಳಿವನ್ನ ಕೊಟ್ಟಿದ್ದಾರೆ.
ದಾವಣಗೆರೆಯಲ್ಲಿ ನಡೆಯುತ್ತಿರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಜಾತಿ ಗಣತಿಯ ಒಂದು ರಿಪೋರ್ಟ್ ಬಗ್ಗೆ ಸುಳಿವನ್ನು ಕೊಟ್ಟಿರುವುದು ಏನಂತದ್ದು. ಇದೇ ಫೆಬ್ರವರಿ 15ರಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನು ಸಚಿವ ಸಂಪುಟ ನಡೆಯಲಿದೆ, ಅಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳೋದಕ್ಕೆ ಒಂದಷ್ಟು ತಯಾರಿಯನ್ನು ಮಾಡಿಕೊಂಡಿರುವುದಾಗಿ ಒಂದಷ್ಟು ಸುಳಿವನ್ನು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು. ಎರಡ್ 2023ರಲ್ಲಿ ಸಂಪೂರ್ಣವಾಗಿ ಕೊಟ್ಟಿರುವಂಥದ್ದು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಈ ಒಂದು ವರದಿಯನ್ನು ರೆಡಿ ಮಾಡಿದ್ರು. ಅವೈಜ್ಞಾನಿಕ ಮನೆಗೂ ಹೋಗಿ ಸಮೀಕ್ಷೆ ನಡೆಸಿಲ್ಲ ಅನ್ನೋ ಆರೋಪ ಕೂಡ ಇರುವಂಥದ್ದು. ಇದೇನು ಜಾತಿ ಗಣತಿ ಮಾಡಿದ್ದಾರೆ, ವೀರಶೈವ, ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಗಳ ವಿರೋಧ ಇದಕ್ಕೆ ಇರುವಂಥದ್ದು. ಯಾಕೆಂದರೆ ಇದು ಅವೈಜ್ಞಾನಿಕವಾಗಿದೆ, ಮನೆಗೆ ಹೋಗಿ ಈ ಒಂದು ಜಾತಿ ಗಣತಿಯನ್ನು ಮಾಡಿಲ್ಲ ಅನ್ನೋ ಒಂದು ಕೂಡ ಆರೋಪ ಇರುವುದು. ಹಾಗಾಗಿ ಇನ್ನು ಈ ಹಿಂದೆ ಅಕ್ಟೋಬರ್ 18 ಸಂಪುಟದಲ್ಲಿ ವರದಿ ಮಂಡನೆ ಬಗ್ಗೆ ಏನು ಆಗಿತ್ತು, ಬಟ್ ಆಗಲಿಲ್ಲ. ಮತ್ತೆ ಅಕ್ಟೋಬರ್ 25ಕ್ಕೆ ಮುಂದೂಡಿಕೆ ಬಳಿಕ ಬೈ ಎಲೆಕ್ಷನ್ ಬರುತ್ತೆ. ಸಚಿವ ಸಂಪುಟ ಸಭೆಯ ಮುಂದಕ್ಕೆ ಮೊದಲ ಬಾರಿಗೆ ಗಣತಿ ವರದಿಯನ್ನು ಕೊಡೋ ಪ್ಲಾನ್ ಇದೆ. ಜಾತಿ ಗಣತಿಗೆ ಸಚಿವ ಸಂಪುಟ ಒಪ್ಪುತ್ತಾ? ಅಧಿವೇಶನಕ್ಕೆ ಏನಾಗುತ್ತೆ? ಸಿದ್ದು ಸರ್ಕಾರದ ಮುಂದಿನ ನಡೆ ಬಗ್ಗೆ ರಾಜ್ಯದಲ್ಲಿ ಭಾರೀ ಕುತೂಹಲ ಇರುವಂಥದ್ದು. ಸಮೀಕ್ಷೆಗಾಗಿ 2014ರಲ್ಲಿ ಮಾಜಿ ಅಧ್ಯಕ್ಷ ಎಚ್ ಕಾಂತರಾಜುವನ್ನು ನೇಮಕ ಮಾಡಿತ್ತು. ಸಿದ್ದರಾಮಯ್ಯರಿಂದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೇಮಕ ಇದಕ್ಕೆ ಆಗಿದ್ದಂಥದ್ದು. 2023ರಲ್ಲಿ ಪೂರ್ಣ ಪ್ರಮಾಣದ ವರದಿ ಸರ್ಕಾರಕ್ಕೆ ಆಯೋಗ ಸಲ್ಲಿಕೆ ಮಾಡಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ವರದಿ ಇದನ್ನ ಮಾಡಿರೋದು. ಬಟ್ ಈ ಒಂದು ಜಾತಿ ಗಣತಿ ವರದಿ ಬಗ್ಗೆ ಅವೈಜ್ಞಾನಿಕ, ಮನೆಗೂ ಹೋಗಿ ಇದನ್ನ ವರದಿ ಮಾಡಿಲ್ಲ, ರಿಪೋರ್ಟ್ ಮಾಡಿಲ್ಲ ಅಂತ ಒಂದು ಇರುವಂಥದ್ದು. ಅಲ್ಲದೆ ವೀರಶೈವ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಏನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾವೆ. ಅಲ್ಲದೆ ಸ್ವಪಕ್ಷದಲ್ಲೂ ಕೂಡ ಇದಕ್ಕೆ ಆಕ್ಷೇಪ ಇರುವಂಥದ್ದು, ಕಾಂಗ್ರೆಸ್ನಲ್ಲಿ ಕೂಡ ಈ ಬಗ್ಗೆ ಆಕ್ಷೇಪಣೆ ಇರುವಂಥದ್ದು. ಆದರೆ ಇದೆಲ್ಲದನ್ನು ಮೀರಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ, ಈ ರಿಪೋರ್ಟ್ ರಿವೀಲ್ ಮಾಡ್ತಾರಾ ಅನ್ನೋದು ಕೂಡ ಇರುವಂಥದ್ದು. ಫೆಬ್ರವರಿ 15ರಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಆ ಸಚಿವ ಸಂಪುಟ ಸಭೆಯ ಮುಂದಕ್ಕೆ ಮೊದಲ ಬಾರಿ ಗಣತಿ ವರದಿಯನ್ನು ಕೊಡ್ತಾರೆ. ವರದಿ ಸದನದಲ್ಲಿ ಮಂಡಿಸಬೇಕೇ ಅಥವಾ ಬೇಡವೇ ಎಂಬ ಚರ್ಚೆ ಕೂಡ ಇವತ್ತು ನಡೀತಾ ಇರೋದು. ಏನು ವರದಿ ಬಂದಿದೆ ಅದನ್ನ ಸದನದಲ್ಲಿ ಮಂಡಿಸಬೇಕಾ ಅಥವಾ ಬೇಡವಾ ಅಂತ ಚರ್ಚೆ ಕೂಡ ನಡೀತಾ ಇದೆ. ಸದನದಲ್ಲಿ ಮಂಡಿಸುವ ಅಗತ್ಯವಿಲ್ಲ ಎಂದರೆ ಮುಂದಿನ ಕ್ರಮಗಳನ್ನಾಗಾದ್ರೆ, ಏಕೆಂದರೆ ಈ ಒಂದು ರಿಪೋರ್ಟ್ನ ಸದನದಲ್ಲಿ ಮಂಡಿಸೋದು ಅಗತ್ಯ ಇಲ್ಲ ಅಂತಂದ್ರೆ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕಾಗುತ್ತೆ, ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತದೆ. ಏಕೆಂದರೆ ಮುಂದಿನ ತಿಂಗಳು 15ರಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸೊ ಆ ಒಂದು ಸಭೆಯಲ್ಲಿ ಈ ಒಂದು ವರದಿಯನ್ನು ಮಂಡಿಸಬೇಕಾ ಅನ್ನೋ ಒಂದಷ್ಟು ಇವತ್ತು ಇನ್ನು ಚರ್ಚೆ ನಡೀತಾ ಇದೆ. ಒಂದು ವೇಳೆ ಮಂಡಿಸೋದು ಬೇಡ ಅಂತಾದರೆ ಏನು ಮಾಡಬೇಕಾಗುತ್ತೆ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತದೆ. ಹಾಗಾಗಿ ಸಿದ್ದು ಸರ್ಕಾರದ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ರಾಜ್ಯದಲ್ಲಿ ಇರುವಂಥದ್ದು. ಇನ್ನು ಈ ಸಮೀಕ್ಷೆಗಾಗಿ 2014ರಲ್ಲಿ ಮಾಜಿ ಅಧ್ಯಕ್ಷ ಇವರನ್ನ ಸಿದ್ದರಾಮಯ್ಯರಿಂದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೇಮಕ ಮಾಡಲಾಗಿತ್ತು. 2023ರಲ್ಲಿ ಪೂರ್ಣ ಪ್ರಮಾಣದ ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ ಆಯೋಗ. ಇದನ್ನ ಜಯಪ್ರಕಾಶ್ ಹೆಗ್ಡೆ ವರದಿ ಇದನ್ನು ಕೊಟ್ಟಿರುವಂಥದ್ದು. ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಇದನ್ನು ವರದಿಯನ್ನು ಕೊಟ್ಟದ್ದು. ಬಟ್ ಈ ವರದಿ ಬಗ್ಗೆ ಸ್ವಪಕ್ಷದಲ್ಲಿ ಒಂದಷ್ಟು ಇರುವಂಥದ್ದು. ಸೊ ಈ ಬಗ್ಗೆ ಮತ್ತಷ್ಟು ವಿಚಾರ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನಮ್ಮ ಜೊತೆ ಇದ್ದಾರೆ. ಸೊ ಬಸವರಾಜ್, ಒಂದು ಇಲ್ಲಿ ಪ್ರಶ್ನೆ ಕಾಡ್ತಿರೋದು, ಏಕೆಂದರೆ ಜಾತಿ ವರದಿ ಇನ್ನು ಬಂದಿದೆಯಲ್ಲ, ಜಾತಿ ಗಣತಿ ಏನು ವರದಿ ಬಂದಿದೆಯಲ್ಲ, ಈ ವರದಿ ಸಲ್ಲಿಕೆ ಆಗೋದಿಲ್ವೋ ಅಥವಾ ಇದನ್ನ ಕೇವಲ ತಮ್ಮ ವಿರೋಧಿಗಳನ್ನ ಮಣಿಸೋದಕ್ಕೆ ಇಟ್ಕೊಂಡಿರೋ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು, ಏನಾಗ್ಬೋದು ಅಂತ. ಬಸವರಾಜ್ ಕೇಳಿಸ್ತಾ ಇದೆಯಾ? ಅದೇ ಈ ಒಂದು ಜಾತಿ ವರದಿ ಬಂದಿದೆಯಲ್ಲ, ಈ ವರದಿ ಬಗ್ಗೆ ಒಂದಷ್ಟು ಆಕ್ಷೇಪಣೆ ಕೂಡ ಇರುವಂಥದ್ದು. ಆಕ್ಷೇಪಣೆ ನಡುವೆ ಈಗ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಆಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಜಾತಿ ಗಣತಿ ವರದಿ ಏನಿದೆಯಲ್ಲ, ಇದನ್ನ ಕೇವಲ
ವಿರೋಧಿಗಳು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಸಿಎಂ ಇಟ್ಕೊಂಡಿರುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಏನೆಲ್ಲ ಆಗ್ಬೋದು ಇದ್ರ ಬಗ್ಗೆ? ಯತೀಶ್, ಒಂದ್ ಕಡೆ ಏನು ದಲಿತ ಸಮುದಾಯದ ಮುಖಂಡರು, ಸಚಿವರು ಸಾಕಷ್ಟು ಒಂದ್ ಕಡೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಜಾತಿ ಗಣತಿಯನ್ನ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಕೂಡ ಅದನ್ನು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಕೂಡ ಅದನ್ನು ವರದಿ ಸ್ವೀಕಾರ ಮಾಡಿದೆ. ಆದ್ರೆ ಆ ವರದಿಯನ್ನ ಅನುಷ್ಠಾನ ಮಾಡುವುದೇ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾಕಂತಂದ್ರೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಿ ಅದನ್ನ ಜಾರಿಗೆ ತಂದ್ರೆ ಎಲ್ಲೋ ಒಂದು ಕಡೆ ಒಂದು ಪ್ರಬಲ ಸಮುದಾಯಗಳ ವಿರೋಧವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಆ ವಿರೋಧವನ್ನ ಯಾವ ರೀತಿಯಾಗಿ ಅದನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರಕ್ಕೆ ಸವಾಲಾಗಿರ್ತಕ್ಕಂಥದ್ದು. ಆದ್ರೆ ಅಹಿಂದ ನಾಯಕ ಅಂತಕ್ಕಂಥ ಕರೆಸ್ಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಜಾತಿ ಗಣತಿಯನ್ನ ಅನುಷ್ಠಾನ ಮಾಡೇ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಈಗ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮುಂದಿನ ಸಚಿವ ಸಂಪುಟದಲ್ಲಿ ಅದನ್ನ ಪ್ರಸ್ತಾಪ ಮಾಡಿ ಚರ್ಚೆ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಜನವರಿ 15ರಂದು ನಡೀತಕ್ಕಂಥ ಸಚಿವ ಸಂಪುಟ ಮಲೆ ಮಹದೇಶ್ವರದಲ್ಲಿ ಸಚಿವ ಸಂಪುಟ ವಿಶೇಷವಾಗಿರ್ತಕ್ಕಂಥದ್ದು. ಆ ಒಂದು ಸಚಿವ ಸಂಪುಟದಲ್ಲಿ ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಜಾತಿ ಗಣತಿ ವರದಿಯನ್ನ ಒಂದ್ ಕಡೆ ಸಚಿವ ಸಂಪುಟದಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪ್ರಬಲ ಸಮುದಾಯದ ಸಚಿವರು ಅದನ್ನ ವಿರೋಧ ಮಾಡ್ತಾರ ಅಥವಾ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದಂತ ರೀತಿಯಲ್ಲಿ ಅದಕ್ಕೆ ಒಪ್ಪಿಗೆ ಕೊಡ್ತಾರ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಸವಾಲಾಗಿರ್ತಕ್ಕಂಥದ್ದು. ಯತೀಶ್, ಒಂದ್ ಕಡೆ ಒಕ್ಕಲಿಗ ಸಮುದಾಯದವರು ಮತ್ತೆ ವೀರಶೈವ ಲಿಂಗಾಯತ ಸಮುದಾಯರು ಕೂಡ ಸಾಕಷ್ಟು ಒಂದ್ ಕಡೆ ಇದಕ್ಕೆ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹಲವು ಬಾರಿ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೂ ಕೂಡ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ಒಕ್ಕಲಿಗ ನಾಯಕರು ಕೂಡ ಒಂದ್ ಕಡೆ ಸಭೆ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಜನವರಿ 12ರಂದು ಕೂಡ ಅವರು ಕೂಡ ಸಭೆ ನಡೆಸಿ ಈ ಬಗ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಪರ ವಿರೋಧದ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಅವರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡೇ ಮಾಡ್ತೀವಿ ಅನ್ನುವಂತ ಲೆಕ್ಕಾಚಾರಕ್ಕೆ ಹೋಗಿದ್ದಾರೆ. ಹಾಗಾಗಿ ವಿರೋಧಿ ಬಣಕ್ಕೆ ಒಂದ್ ಕಡೆ ಟಕ್ಕರ್ ಕೊಡ್ಲಿಕ್ಕೆ ಅಹಿಂದ ಅಸ್ತ್ರ ಬಳಸಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಈ ಒಂದು ಹಿನ್ನೆಲೆ ಯಾವ ರೀತಿಯಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ, ಸಿಎಂ ಸಿದ್ದರಾಮಯ್ಯನವರ ತೀರ್ಮಾನಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಯತೀಶ್, ಮತ್ತೆ ಇಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ ಬಸವರಾಜ್, ಏನಂತಂದ್ರೆ ಸಚಿವ ಸಂಪುಟದಲ್ಲಿ ಒಂದು ವರದಿಯ ಮಂಡಿಸದೆ ಹೋದ್ರೆ ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಸಿಎಂ ಮುಂದಿನ ನಡೆ ಹೇಗಿರುತ್ತೆ ಅಂತ. ಯತೀಶ್, ಒಂದ್ ಕಡೆ ಈ ಜಾತಿ ಗಣತಿ ವರದಿಯನ್ನು ಅನುಷ್ಠಾನ ಮಾಡ್ಲೇಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ಇದು ಹೋರಾಟ ಇದೆ, ದೊಡ್ಡ ಮಟ್ಟಿಗೆ ಒತ್ತಾಯ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯವರು ಕೂಡ ನನ್ನ ಅಧಿಕಾರ ಅವಧಿಯಲ್ಲಿ ಈ ಒಂದು ಅಹಿಂದ ನಾಯಕರಿಗೆ ಒಂದು ಬಿಂಬಿಸಿಕೊಂಡಿರ್ತಕ್ಕ ಮತ್ತೆ ನನಗೆ ಹೆಸರು ಕೂಡ ಇದೆ. ಹಾಗಾಗಿ ಈ ಒಂದು ಸಮುದಾಯಕ್ಕೆ ನಾನು ಮಾಡ್ಲೇಬೇಕು ಅನ್ನುವಂತ ಹಠವು ಕೂಡ ಸಿಎಂ ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ವರದಿಗೆ ಏನಾದ್ರೂ ಪ್ರಬಲವಾಗಿರ್ತಕ್ಕಂಥ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ನಿಲುವು ಏನಿರುತ್ತೆ, ಸಿಎಂ ಸಿದ್ದರಾಮಯ್ಯವರು ಕೂಡ ಇದನ್ನ ಜಾರಿ ಮಾಡಬೇಕು ಅನ್ನುವಂತ ನಿರ್ಧಾರದಲ್ಲಿದ್ರೆ ಅದಕ್ಕೆ ಏನು ಒಂದ್ ಕಡೆ ಪ್ರಬಲ ಸಮುದಾಯದ ನಾಯಕರು ಅವರದೇ ಪಕ್ಷದ ನಾಯಕರು ಕೂಡ ವಿರೋಧವಿದೆ. ಹಾಗಾಗಿ ಅವ್ರನ್ನ ಒಂದು ಸಮನ್ವಯತೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ತಾರಾ ಅಥವಾ ಪರ ವಿರೋಧದ ನಡುವೆ ಕೂಡ ಇದನ್ನ ಅನುಷ್ಠಾನ ಮಾಡ್ತಾರೆ